ಸಿನಿಮಾದಲ್ಲಿ ನನ್ನ ಪಾತ್ರ ಸಿಚುವೇಶನ್ಗೆ ತಕ್ಕ ಹಾಗೆ ಸ್ಪಂದಿಸ್ತಾನೆ. ಅಂದರೆ ಒಂದು ಸೈಕಲಾಜಿಕಲ್ ಸಮಸ್ಯೆಗಳು ಯಾರಿಗೆ ಇದ್ದಾಗ ಅವ್ರು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರ್ತಾರೆ. ಅಂದರೆ ಸ್ವಲ್ಪ ಇನ್ಸೆಕ್ಯೂರಿಟಿ ಇರುತ್ತೆ, ನಮ್ಮನ್ನು ಯಾರಾದರೂ ಡಾಮಿನೇಟ್ ಮಾಡ್ತಾರೆ, ನಮ್ಮನ್ನು ಏನಾದರೂ ತುಳಿದ್ಬಿಡ್ತಾರೆ ಅನ್ನೋ ಒಂದು ಭಾವ ಇರುತ್ತೆ. ಸೊ ಇಲ್ಲಿ ಇವನಿಗೂ ಅದೇ ಥರ ಇರುತ್ತೆ, ಒಂದು ಸಣ್ಣ ಇನ್ಸೆಕ್ಯೂರಿಟಿ ಇರುತ್ತೆ. ಯಾವಾಗ ನನ್ನ ವಿರುದ್ಧವಾಗಿ ಯಾವುದೋ ಒಂದು ಸಮಾಜನೋ ಸೊಸೈಟಿನೋ ವ್ಯಕ್ತಿಯೋ ನಿಲ್ತಾನೆ ಅಂದಾಗ ಅದನ್ನು ಎದುರಿಸೋದಕ್ಕೆ ಅಗ್ರೆಸಿವ್ ಆಗಿ ಟರ್ನ್ ಆಗ್ತಾನೆ. ಅದನ್ನು ಬಿಟ್ಟು ಒಬ್ಬ ಡೀಸೆಂಟ್ ಇನ್ನಸೆಂಟ್ ಹುಡುಗ, ಅವನಿಗೊಂದು ಸಮಸ್ಯೆ ಬೇರೆ ಇರುತ್ತೆ. ಆ ಸಮಸ್ಯೆ ಸೊಸೈಟಿಯಲ್ಲಿ ಅವನಿಗೆ ಅವನನ್ನು ಯೂಸ್ ಮಾಡ್ಕೋತಾ ಇರ್ತಾರೆ, ಬೇರೆಯವರು ಅವನ ವೀಕ್ನೆಸ್ನ ಅಡ್ವಾಂಟೇಜ್ ಮಾಡ್ಕೋತಾ ಇರ್ತಾರೆ. ಒಂದು ಹಂತದಲ್ಲಿ ಅವನು ಅದನ್ನು ವಿರೋಧಿಸೋದಕ್ಕೆ ನಿಲ್ತಾನೆ. ಅದೇ ಸಿನಿಮಾದ ನಿರ್ದೇಶನ ಫಸ್ಟ್ ಟೈಮು, ಆದರೆ ಟೆಕ್ನಿಕಲಿ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಾಗಾಭರಣ ಅವ್ರ ಜೊತೆ, ಆಮೇಲೆ ದಾದಾ ಇಸ್ ಬ್ಯಾಕ್, ಗೊಂಬೆಗಳಲ್ಲವು ಇದೆಲ್ಲದಕ್ಕೂ ಅಸೋಸಿಯೇಟಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ನೀಟಾಗಿ ಸಿನಿಮಾದ ಒಂದು ಕೆಲಸ ಗೊತ್ತಿರುವಂಥ ಒಬ್ಬ ನಿರ್ದೇಶಕ. ಕತೆ ಹೇಳುವಾಗ ಎಕ್ಸೈಟ್ ಮಾಡಿತ್ತು, ಸಿನಿಮಾ ಕತೆ ಚೆನ್ನಾಗಿದೆ ಅಂತ. ಬಟ್ ಕೆಲಸ ಮಾಡುವಾಗ ಅವ್ರ ಮೇಲೂ ತುಂಬ ಪ್ರೀತಿ, ಲವ್ ಶುರುವಾಯಿತು. ಯಾಕಂದರೆ ಸಿನಿಮಾನ ಭಾಳ ಪ್ರೀತಿಯಿಂದ, ಭಾಳ ಶ್ರದ್ಧೆಯಿಂದ, ನಮ್ಮ ಹತ್ರ ಯಾವುದೇ ರೀತಿಯಲ್ಲೂ ಕನ್ಫ್ಯೂಷನ್ ಇಲ್ದೇ ಫ್ರೀಡಮ್ ಕೊಟ್ಟು, ಆ್ಯಕ್ಟಿಂಗ್ ಫ್ರೀಡಮ್ ಕೊಟ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ. ಸೊ ಈಸ್ ಸಚ್ ಅ ವೆರಿ ಗುಡ್ ಟೆಕ್ನಿಷಿಯನ್, ಭಾಳ ಒಳ್ಳೆ ಫ್ಯೂಚರ್ ಇರೋ ಸ್ಟ್ರೈಕರ್ ಕತೆ ಬಗ್ಗೆ ಹೇಳಬೇಕು ಅಂದರೆ, ನಾನು ಆಗಲೇ ಹೇಳಿದಾಗೆ ಎಲ್ರಿಗೂ ಜೀವನದಲ್ಲಿ ಒಂದೊಂದು ವೀಕ್ನೆಸ್ ಇರುತ್ತೆ. ಕೆಲವೊಂದು ಸತಿ ಅದು ನಮ್ಮೊಳಗೆ ಇರುತ್ತೆ, ಕೆಲವೊಂದು ಸತಿ ಅದು ನಮ್ಮ ಫ್ರೆಂಡ್ಸ್ಗೆ ಅವ್ರಿವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಆ ವೀಕ್ನೆಸ್ ಏನು ಅಂತ ನಮ್ಮಲ್ಲಿರೋರಿಗೂ ನಮ್ಮಲ್ಲಿ ಮಾತ್ರ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದೊಂದು ವೀಕ್ನೆಸ್ ಇದೆ. ಮೇ ಬಿ ಒಂದು ಹೀರೋಗಾದರೆ ಪ್ರವೀಣ್ ಅವ್ರಿಗೆ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಿರ್ಬೋದು. ನನಗೊಂದು ಕೆಲವೊಂದು ಸತಿ ಆಚೆ ಪ್ರಪಂಚಕ್ಕೆ ಏನನ್ಸುತ್ತೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿದ್ದೆ, ತುಂಬ ಎಫಿಷಿಯೆಂಟ್ ಆಗಿದ್ದೆ, ಅದೇ ಒಂದು ವೀಕ್ನೆಸ್ಸು. ಬೇರೆಯವ್ರಿಗೆ ಅದು ಪ್ಲಸ್ ಆಗಲೂಬೋದು. ಆ ಥರ ಇವಾಗ ಧರ್ಮಣ್ಣ ಅನ್ನೋ ಕ್ಯಾರೆಕ್ಟರ್ಗೆ ಅವ್ರಿಗೆ ಒಂದು ಕ್ರೇಜ್ ಅನ್ಬೋದು. ಅದನ್ನು ತುಂಬ ವೈಲ್ಡಾಗಿ ಒಂಥರ ವೈಲ್ಡೆಸ್ಟ್ ಕ್ರೇಜ್ ಅಂತಾರೆ. ಮೊಬೈಲಲ್ಲಿ ಯಾರನ್ನ ಜಗಳ ಆಡ್ತಾಯಿದ್ರೆ ಶೂಟ್ ಮಾಡಿಕೊಂಡು ಅದನ್ನು ನೋಡಿ ಮಜಾ ತೊಗೊಳ್ಳೋವಂಥದ್ದು, ಅದು ಒಂದು ವೀಕ್ನೆಸ್ಸು. ಸೊ ಇದೆಲ್ಲ ಸಮಪ್ಪಾದಾಗ ಲಾಸ್ಟಲ್ಲಿ ಯಾರ್ಯಾರಿಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಯಾರ್ಯಾರಿಗೆ ಅದರಿಂದ ಪ್ಲಸ್ ಆಗುತ್ತೆ ಅನ್ನೋದೇ ಸಿನಿಮಾ ಸ್ಟ್ರೈಕರ್. ಪಾಸಿಟಿವ್ ಅಂದರೆ ಯಾವುದೇ ಒಂದು ವಿಲನಿಶ್ ಶೇಡ್ ಇಲ್ದಿರ, ಫಸ್ಟಿಂದನೂ ಯಾವುದೇ ಒಂದು ಅವ್ರ ಮೇಲೆ ಜಿದ್ದು ಸಾಧಿಸ್ತೀರಾ ಆ ಥರದ್ದು ಒಂದು ಶೇಡ್. ಎಫಿಷಿಯೆಂಟ್. ಈ ಪಾಸಿಟಿವ್ ಅಂತ ಹೇಳಬೇಕು ಅಂದರೆ, ಈ ಒಂದು ಪೊಲೀಸ್ ಆಫೀಸರ್ ಏನಿರ್ತಾನೆ, ಅನ್ಯಾಯ ಅಂದರೆ ಆಗಲ್ಲ. ಯಾರನ್ನ ಒಂದು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ, ಅಥವಾ ಒಂದು ಇದರಲ್ಲಿ ಕೆಲವೊಂದು ಸೀನ್ಸ್ ಬರ್ತಾ ಹೋಗುತ್ತೆ. ಸೊ ಒಂದು ಯಾರೇ ಒಂದು ಪೊಲಿಟಿಕಲ್ ದೊಡ್ಡ ವ್ಯಕ್ತಿಗಳಾಗಲಿ ಅಥವಾ ಏನಕ್ಕೂ ಕೇರ್ ಮಾಡ್ದಿರಾ ಅವ್ರಿಗೆ ಶಿಕ್ಷೆ ಆಗಬೇಕಾ, ಶಿಕ್ಷೆ ಆಗಲೇಬೇಕು ಅಂತ ನಿಂತ್ಕೊಳ್ಳೋ ಅಂಥ ಒಂದು ಎಫಿಷಿಯೆಂಟ್ ಪೊಲೀಸ್ ಆಫೀಸರ್ ಇದರಲ್ಲಿ ಪಾತ್ರ. ಯೂಶ್ವಲಿ ನಾನು ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಮೂವಿಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಆ್ಯಸ್ ಅ ಹೀರೋಯಿನ್ ಅನ್ನೋದನ್ನು ಕನ್ಸಿಡರ್ ಮಾಡಿ ನಾನು ಸ್ಕ್ರಿಪ್ಟ್ ತೊಗೊತೀನಿ. ಸೊ ಈ ಮೂವಿಯಲ್ಲೂ ಅಷ್ಟೇ. ಸೊ ಜಸ್ಟ್ ಒಂದು ಸಾಂಗು ಇದು ಮತ್ತು ಒಂದು ಹೀರೋಯಿನ್ ಆಗಿರಬೇಕು ಅನ್ನೋದನ್ನು ಬಿಟ್ಟು, ಐ ಮೀನ್ ಥ್ರೂ ಔಟ್ ದ ಸ್ಟೋರಿ ಒಂದು ದಿಸ್ ರೀಸನ್ ಯಾಕೆ ಹೀರೋಯಿನ್ ಇದ್ದಾಳೆ ಅನ್ನೋದಕ್ಕೆ ರೀಸನ್ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸಿಗೆ ತುಂಬ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಹೌದು, ಈ ಮೂವಿಯಲ್ಲಿ ನಾನೊಂದು ಅನಾಥ ಹುಡುಗಿ. ಸೊ ನನಗೆ ಅಪ್ಪ ಅಮ್ಮ ಯಾರೂ ಇರೋಲ್ಲ. ಸೊ ಬೇರೆ ಯಾರ್ಯಾರು ಮದುವೆ ಟೈಮಲ್ಲೆಲ್ಲ ಬಂದುಬಿಟ್ಟು ಬೇರೆ ಯಾರ್ಯಾರನ್ನೋ ನಮ್ಮ ಅಪ್ಪ ಅಮ್ಮ ಅಂತ ಫ್ರಾಡ್ ಎಲ್ಲ ಮಾಡ್ತಿದ್ದು. ಸೊ ಈ ಥರ ಎಲ್ಲ ಇರೋ ಹುಡುಗಿ ನಾನು. ಆ್ಯಂಡ್ ಪ್ರವೀಣ್ ಅವರು, ಐ ಮೀನ್ ಹೀರೋ ಸಿಗೋ ತನಕನೂ ನನ್ನದೇ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಅವ್ರು ಸಿಕ್ಕಾದ್ಮೇಲೆ ಅವರು ಸ್ವಲ್ಪ ಐ ಮೀನ್ ಹೆಡ್ಡಲ್ಲಿ ಸರಿ ಇಲ್ಲ, ಸೈಕೋ ಅಂತ ಗೊತ್ತಾದಾಗ, ಸೊ ನನಗಿರೋ ಪ್ರಾಬ್ಲಮ್ ಅಷ್ಟು ದೊಡ್ಡದಲ್ಲ, ಇನ್ನೂ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಜೊತೆ ಡೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಅದು ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಅಂದರೆ ಬಿಡೋಕ್ಕೂ ಆಗಲ್ಲ, ಬಿಕಾಸ್ ಪ್ರೀತಿ ಮಾಡಿದ್ದೀವಿ, ಬಿಡೋಕ್ಕೂ ಆಗಲ್ಲ. ಸೊ ನಾನೇ ಒಂದು ಸೊಲ್ಯೂಷನ್ ಕಂಡಿಡ್ತೀನಿ. ಆ್ಯಂಡ್ ಆ ಸೊಲ್ಯೂಷನ್ ಮೂವಿಯಲ್ಲಿ ಒಂದು ಒಳ್ಳೆ ಟರ್ನ್ ಓವರ್ ಆಗುತ್ತೆ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಮೆಕ್ಯಾನಿಕ್ಕು, ಗ್ಯಾರೇಜಲ್ಲಿ ವರ್ಕ್ ಮಾಡ್ತಿರ್ತೀನಿ. ಆಮೇಲೆ ಇವತ್ತಿನ ಯೂತ್ಸು ಮತ್ತು ಜನ ಹೆಂಗೆ ಮೊಬೈಲ್ನ ಯೂಸ್ ಮಾಡ್ತಾರೆ, ಅದರಲ್ಲಿ ನನಗೊಂದು ಭಜನಗಿ ಲೋಕೇಶ್ ಸರ್ ಹೇಳಿದಾಗ ಒಂದು ವೀಕ್ನೆಸ್ ಇರುತ್ತೆ. ಅದು ನನ್ನ ವೀಕ್ನೆಸ್ನ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡಿರ್ತೀನಿ ನಾನು. ಅಂತಂದರೆ ಎಲ್ಲೇ ಗಲಾಟೆ ಆದರೂ ವೀಡಿಯೋ ತಗೊಳ್ಳೋದು, ಅದನ್ನು ಒಬ್ಬನೇ ಕೂತ್ಕೊಂಡಾಗ ರಾತ್ರಿ ಹೊತ್ತು ಯಾವಾಗಾರ ನೋಡ್ಕೊಂಡು ಫುಲ್ಲು ಮಜಾ ಮಾಡೋದು. ಅಕಸ್ಮಾತ್ ಏನೂ ಜಗಳ ಆಗ್ತಿಲ್ಲ, ಯಾವುದೂ ಇದಾಗ್ತಿಲ್ಲ ಅಂತಂದರೆ ನಾನೇ ಜಗಳ ಮಾಡಿಸೋದು.
ಇಲ್ಲ ಯಾರು ಜಗಳ ಆಡ್ದಂಗೆ ಸುಮ್ಮನೆ ಮಾತಾಡ್ತಿದ್ರೆ ಹೊಡಿರ ನೋಡ್ಕೊಳ್ಳೋಣ ಅಂತೇಳಿ ಈ ಥರ ಜಗಳ ಆಡಿಸ್ಬಿಟ್ಟಾಗಲಿ ಒಟ್ಟು ನಾನು ಅದನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಅದೇ ನಿಮಗೆ ಒಂದು ಇದರಲ್ಲಿ ಸಿಗಾಕ್ಸ್ಬಿಡುತ್ತೆ ನನ್ನ ಒಂದು ವಿಷಯದಲ್ಲಿ. ಆ ವಿಷಯನೇ ಅದರಿಂದ ಹೆಂಗೆ ಹೊರಗೆ ಬರ್ತೀನಿ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ನನಗಿದು ವೀಕ್ನೆಸ್ ಅಂತ. ನಾನು ಎಂಟರ್ಟೈನ್ಮೆಂಟ್ ಅಂದ್ಕೊಂಬಿಟ್ಟಿದ್ದು ಇಲ್ಲಿ ತನಕ. ಇವ್ರು ಹೇಳಿದ ಮೇಲೆ ಗೊತ್ತಾಯ್ತು ಹೌದು ಅದು ವೀಕ್ನೆಸ್ಸು ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿಯಾಗಿದೆ. ಇಡೀ ಸಿನಿಮಾ ಒಂದು ನಿಮಗೊಂದು ಸಸ್ಪೆನ್ಸನ್ನು ಕೊನೆ ತನಕನೂ ಕಾಪಾಡುತ್ತೆ. ಅದು ಡೈರೆಕ್ಟ್ರ್ ತಾಕತ್ತು ಅಂತ ಹೇಳ್ಬೋದು. ಇದು ಸ್ಟ್ರೈಕರ್ ಅನ್ನೋದು ಕತೆಗಳ ಪಾತ್ರಗಳಿಗೂ ಮತ್ತು ಸ್ಟ್ರೈಕರ್ಗೂ ಒಂದು ಹೋಲಿಕೆ ಇದೆ ಸರ್. ಆ ಹೋಲಿಕೆ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಅದಕ್ಕೋಸ್ಕರನೇ ಸ್ಟ್ರೈಕರ್ ಅಂತ ಇಟ್ಟಿರೋದು. ಹೀರೋಗೆ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ ಸರ್. ಹೀರೋಗೆ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ಮು ಅವನಿಗೆ ಇನ್ನೊಂದು ಪ್ರಾಬ್ಲಮ್ನಲ್ಲಿ ಬೀಳಿಸ್ಬಿಟ್ಟಾಗ ಅವನು ಆ ಪ್ರಾಬ್ಲಮ್ಮಿಂದ ಯಾವ ರೀತಿ ಹೊರ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ, ಕೊನೆಗೆ ಬರ್ತಾನೆ ಬರಲ್ವಾ ಅನ್ನೋದೇ ಇದು ಒಂದು ಔಟ್ಲೈನ್ ಸ್ಟೋರಿ ಸರ್.